ಎಸ್ಎಸ್ಎಲ್ಸಿ ಸಮಸ್ತ ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮೆಥ್ಸ್ ಚಾನಲ್ ವತಿಯಿಂದ ಸಮಸ್ತ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ತಮ್ಮ ಒಂದು ಗಣಿತ ಪಠ್ಯಕ್ರಮ ಭಾಗ 1 ಭಾಗ 2 ಎರಡು ಸಮಾಪ್ತಿ ತಮ್ಮ ತಮ್ಮ ಸ್ಕೂಲ್ಗಳಲ್ಲಿ ಅದನ್ನ ಸಮಾಪ್ತಿಗೊಳಿಸಿರಬಹುದು. ಇನ್ನು ಮುಂದಿನ ತಮ್ಮ ಕಾರ್ಯವೇನು ಅಂತಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ರಕ್ತಗತನ್ನಾಗಿ ಮಾಡಿಕೊಳ್ಳುವ ಕಾರ್ಯ. ಅಂದ್ರೆ ನಮ್ಮ ಗಣಿತ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡಾಗ ಪ್ರೀವಿಯಸ್ ಇಟ್ ಮೀನ್ಸ್ ಬ್ಯಾಕ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಬಹಳ ಅವಶ್ಯಕವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ತಮ್ಮ ಶಾಲೆಯಲ್ಲಿ ಗಣಿತ ವಿಷಯವನ್ನ ಮುಗಿಸಿದ ನಂತರ, ಪಾಠಗಳನ್ನ ಮುಗಿಸಿದ ನಂತರ ಮುಂದಿನ ಕಾರ್ಯವೇನು ಅಂತಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಏಕೆಂತಂದ್ರೆ ಆ ಹಿಂದಿನ ವರ್ಷದಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಮುಂದಿನ ವರ್ಷ ಏನಾಗತ್ತೆ ಅಂತಂದ್ರೆ ಮರುಕಳಿಸುವ ಅಂದ್ರೆ ರಿಪೀಟೆಡ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತಾ ಇದೆ. ಜೊತೆಗೆ ಅದೇ ಮಾಡೆಲ್ ಮೇಲೆ ಪ್ರಶ್ನೆಗಳನ್ನ ಅವ್ರು ಏನ್ ಮಾಡಿರ್ತಾರ ಅಂದ್ರ ಕೇಳಿರ್ತಾರಷ್ಟೇ. ನಮ್ಮಲ್ಲಿ ವಿಶೇಷವಾಗಿ ಸೇಮ್ ಮಾಡೆಲ್ ಇರುತ್ತೆ, ಕ್ವಶನ್ ಸೇಮ್ ಇರುತ್ತೆ, ಆದ್ರೆ ಆ ಒಳಗಡೆ ಇರುವಂತ ಅಂಕಿ ಸಂಖ್ಯೆಗಳೇನದಾವಲ್ಲ ಅಷ್ಟನ್ನೇ ಮಾತ್ರ ಬದಲಾವಣೆ ಆಗ್ತಾ ಇದೆ. ವಿಶೇಷವಾಗಿ ಆ ಅಂಕಿ ಸಂಖ್ಯೆಗಳನ್ನ ಬದಲಾವಣೆಗಳನ್ನ ಹೊರತುಪಡಿಸಿದರೆ ಮೋಸ್ಟ್ಲಿ ಆಗಿ ಯಾವ ಬದಲಾವಣೆಯೂ ನಮ್ಮ ಗಣಿತ ಕ್ವಶನ್ ಪೇಪರ್ಸ್ ಅಲ್ಲಿ ಕಂಡು ಬರಲ್ಲ. ಈ ರೀತಿಯಾಗಿ ನಾವು ಅತ್ಯಧಿಕ ರೀತಿಯಲ್ಲಿ ಅಂಕಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಕ್ವಶನ್ಸ್ ಪೇಪರ್ ಅನ್ನ ಬಿಡಿಸುವುದು ತಾವು ರೂಢಿ ಮಾಡಿಕೊಳ್ಳಬೇಕು. ಹಾಗೆ ನಮ್ಮ ಒಂದು ಬಿರಾದಾರ್ ಮೆಥ್ಸ್ ಚಾನಲ್ ವತಿಯಿಂದ ಈಗಾಗಲೇ ನಾವು ಮಾದರಿಯ ಪ್ರಶ್ನೆ ಪತ್ರಿಕೆ 1, ಮಾದರಿಯ ಪ್ರಶ್ನೆ ಪತ್ರಿಕೆ 2 ಎರಡು ಪ್ರಶ್ನೆಗಳನ್ನ ಬಿಡಿಸಿಕೊಂಡಿದ್ದೀವಿ. ತದನಂತರ ಇಂದಿನಿಂದ ಆ ಬೋರ್ಡ್ ನಿಂದ ತೆಗೆದಿರ್ತಕ್ಕಂತ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ನಮ್ಮ ಸಿಲೆಬಸ್ ಮೆಥ್ಸ್ ಸಿಲೆಬಸ್ 2015 ಈ ಒಂದು ಸಿಲೆಬಸ್ ಅನ್ನುವಂಥದ್ದು ಬದಲಾವಣೆಗೊಂಡಿತ್ತು. 2015ರಿಂದ 2025 ಒಂದು ಪರೀಕ್ಷೆ ಇಲ್ಲಿವರೆಗೂ ಕೆಲವೊಂದು ರೆಡಿಶ್ಗಳನ್ನ ಮಾತ್ರ ಹಾಕುವಂತ ಬಂದಿದೆ ಅಷ್ಟೇ. ಕೆಲವೊಂದು ಬದಲಾವಣೆಗಳನ್ನ ಮಾತ್ರ ಇದೆ. ಪಾಠಗಳನ್ನ ಕಡಿಮೆ ಮಾಡುವುದು ಅಥವಾ ಪ್ರಶ್ನೆಗಳನ್ನ ಕಡಿಮೆ ಮಾಡುವುದು ಅಥವಾ ಅಭ್ಯಾಸದಲ್ಲಿ ಕಡಿತಗೊಳಿಸುವುದು ಅಥವಾ ಮಾದರಿಯ ಲೆಕ್ಕಗಳು ಎಕ್ಸಾಂಪಲ್ಸ್ ಅಂತ ಏನ್ ಬರ್ತಾವ ಅವು ಕಡಿಮೆಗೊಳಿಸುವುದು, ಈ ರೀತಿಯಾಗಿ ರೆಡ್ಯೂಸ್ ಆಗಿದೆ ವಿನಃ ಅದರಲ್ಲಿ ಕೆಲವು ಪ್ರಶ್ನೆಗಳು ಮಾತ್ರ ಯಥಾಸ್ಥಿತಿಯಂತೆ ಅದಾವ. ಅದಕ್ಕೋಸ್ಕರವಾಗಿ ನಾವು ಇಂದು ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ 2018 SSLC ಪರೀಕ್ಷೆ ಮಾರ್ಚ್ 2000 ಮತ್ತು ಏಪ್ರಿಲ್ 2018 ಅಂತ ತೆಗೆದುಕೊಂಡಿವಿ. SSLC ಪರೀಕ್ಷೆ ಮಾರ್ಚ್ ಬಾರ್ ಏಪ್ರಿಲ್ 2018 2018 ಪ್ರಶ್ನೆ ಪತ್ರಿಕೆಯ ಅನುಗುಣವಾಗಿ ಇಂದು ನಾವು 2018 ಮಾರ್ಚ್ ನಡೆಯುತ್ತೆ, 2018ರಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ ನಡೆಯುತ್ತೆ. ಈ ರೀತಿಯಾಗಿ ಎರಡು ಪರೀಕ್ಷೆಗಳನ್ನು 2018ರಲ್ಲಿ 2019ರಲ್ಲಿ ಎರಡು ಪರೀಕ್ಷೆಗಳನ್ನ 2020ರಲ್ಲಿ ಎರಡು ಪರೀಕ್ಷೆಗಳನ್ನ ಈ ರೀತಿಯಾಗಿ ಏನು ಪರೀಕ್ಷೆಗಳನ್ನ ನಡೆದಾವಲ್ಲ ಆ ಎಲ್ಲ ಬೋರ್ಡ್ ನಿಂದ ನಮ್ಮ ಒಂದು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಏನ್ ಬರುತ್ತಲ್ಲ ಆ ಬೆಂಗಳೂರಿನಿಂದ ಆ ಒಂದು ಬೋರ್ಡ್ ನಿಂದ ನಡೆಯುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಇಂದಿನಿಂದ ನಾವೇನ್ ಮಾಡೋಣ ಅಂತಂದ್ರೆ ಪ್ರತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವಾಗಿನ ಸಿಲೆಬಸ್ಕ್ಕೆ ಅಂದ್ರೆ ಈ 2024-25 ಸಾಲಿಗೆ ಏನು ಸಂಬಂಧಪಟ್ಟಿರತಕ್ಕಂತ ಸಿಲೆಬಸ್ ಇದೆ ಆ ಸಿಲೆಬಸ್ಕ್ಕ ಸಂಬಂಧಪಡುವಂತ ಪ್ರಶ್ನೆಗಳನ್ನ ಮಾತ್ರ ನಾವ್ ಏನ್ ಮಾಡ್ಕೊಳ್ಳೋಣ, ಇವಾಗ ಸಿಲೆಕ್ಟೆಡ್ ಮಾಡ್ಕೊಳ್ಳೋಣ. ಅಂದ್ರೆ ಕೆಲವೊಂದು ಪ್ರಶ್ನೆಗಳು 2018 ಇರುವಂತ ಪಾಠಗಳಾಗ್ಲಿ 2018 ಇರುವಂತ ಸಿಲೆಬಸ್ ಆಗ್ಲಿ ಇವತ್ತು 2024-25 ಸಾಲಿನ ಸಿಲೆಬಸ್ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡೋಣ ಅಂತಂದ್ರೆ ಆ ಪ್ರಾಬ್ಲಮ್ಸ್ ಗಳು ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ನಾವು ಇವಾಗ 2024 ಮತ್ತು 25 ಸಾಲಿನ ಒಂದು ಗಣಿತ ಪರೀಕ್ಷೆಗೆ ಸಂಬಂಧಪಡುವಂತ ಪ್ರಶ್ನೆಗಳನ್ನ ಮಾತ್ರ ನಾವು ಅದರಲ್ಲಿ ಆಯ್ಕೆ ಮಾಡಿಕೊಳ್ಳೋಣ. ಆಯ್ಕೆ ಮಾಡಿಕೊಂಡು ನಮ್ಮ ಸಿಲೆಬಸ್ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಂಡು ಆ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ಬಿಡಿಸ್ಬೇಕು ಅನ್ನುವಂಥದ್ದು ಅಧ್ಯಯನ ಮಾಡಿಕೊಳ್ಳೋಣ. ಅದಕ್ಕೋಸ್ಕರವಾಗಿ ಇಂದಿನಿಂದ 2018ರಿಂದ ಏನು ಪ್ರಶ್ನೆ ಪತ್ರಿಕೆಗಳದಾವಲ್ಲ
ಅಪ್ ಟು 2024ರವರೆಗೆ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟೆಲ್ಲ ಕ್ವಶನ್ಸ್ ಪೇಪರ್ಸ್ ಈಗಾಗಲೇ ನಾವು ಕಲೆಕ್ಟ್ ಮಾಡ್ಕೊಂಡಿದೀವಿ, ಸಂಗ್ರಹ ಮಾಡ್ಕೊಂಡಿದೀವಿ. ಆ ಎಲ್ಲ ಪ್ರಶ್ನೆಗಳನ್ನ ನಾವು ಇವತ್ತು ಬಿಡಿಸಿ ಹೇಳ್ಬೇಕು ಅನ್ನುವಂತ ಒಂದು ಮಾಹಿತಿಯಲ್ಲಿ ಬಿಡಿಸ್ಬೇಕು ಅನ್ನುವಂತ ಒಂದು ಆಶೆಯನ್ನ ಇಟ್ಕೊಂಡು ಈ ಒಂದು ಚಾನಲ್ ಅನ್ನುವಂಥದ್ದು ಪ್ರಾರಂಭಿಸಲಾಗಿದೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತಂದ್ರೆ ಈ ಬಿರಾದಾರ್ ಮೆಥ್ಸ್ ಚಾನಲ್ ಅನ್ನುವಂಥದ್ದು ಆದಷ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಲೈಕ್ ಕೊಡಬೇಕು. ಯಾಕೆಂತಂದ್ರೆ ನಾವು ಈ ಬಿಡಿಸುವಂತ ಪ್ರಶ್ನೆ ಪತ್ರಿಕೆಗಳು ತಮಗೆ ರೀಚ್ ಆಗ್ಬೇಕು ಅಂತಂದ್ರೆ ತಾವು ಸಬ್ಸ್ಕ್ರೈಬ್ ಆಗಿದ್ದೇ ಆದ್ರೆ ಆ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಆಗಿದ್ದೇ ಆದ್ರೆ ಬೇಗನೆ ತಮಗೆ ನಾವು ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣನೇ ತಮಗ ರೀಚ್ ಆಗತ್ತೆ, ತಮಗ ಬಂದು ಮುಟ್ಟುತ್ತೆ ಅನ್ನುವಂತ ಒಂದು ಭಾವನೆ ನಮ್ಮದಿದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರ ಎಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಆಗಮಿಸಿದ್ರಿ ಆ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಲೈಕ್ ಕೊಡಬೇಕು ಅನ್ನುವಂತ ತಮ್ಮಲ್ಲಿ ಆಶೆಯನ್ನ ಇಟ್ಕೊಂಡು ಇವತ್ತು SSLC ಪರೀಕ್ಷೆ ಮಾರ್ಚ್/ಏಪ್ರಿಲ್ 2018 ಈ ಪ್ರಶ್ನೆ ಪತ್ರಿಕೆಯನ್ನ ಕೈಗೆ ತೆಗೆದುಕೊಳ್ಳೋಣ. ಇದರಲ್ಲಿ ಮೊದಲನೆಯ ಪ್ರಶ್ನೆ ಏನಿದೆ ಅನ್ನುವಂತ ನೋಡ್ಕೊಳ್ಳೋಣ. ಇಲ್ಲಿ ಇಂಗ್ಲಿಷ್ ನಲ್ಲಿಯೂ ಇರುತ್ತೆ, ಜೊತೆಗೆ ಅದನ್ನೇ ಕನ್ನಡದಲ್ಲಿಯೂ ಸಹಿತ ಟ್ರಾನ್ಸ್ಲೇಷನ್ ನಾವು ಹೇಳ್ತಾ ಇದ್ದೀವಿ. ಎರಡೂ ಅನುಕೂಲ ಆಗ್ಲಿ, ಎರಡೂ ಮಾಧ್ಯಮದವರಿಗೆ ಈ ಒಂದು ಪಾಠ ಅಥವಾ ಈ ಒಂದು ಪ್ರಶ್ನೆ ಪತ್ರಿಕೆ ಅನುಕೂಲ ಆಗ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಎರಡೂ ಮಾಧ್ಯಮಗಳಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸ್ತಕ್ಕಂತ ಒಂದು ಹಂತವನ್ನ ನಾವು ವಿಚಾರ ಮಾಡ್ಕೊಂಡಿದೀವಿ. ಅದಕ್ಕಾಗಿ ಇಂಗ್ಲಿಷ್ ಮೀಡಿಯಂದಲ್ಲಿ ಇರಬಹುದು ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳು ಇರಬಹುದು. ತಾವು ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಲಕ್ಷ್ಯ ಕೊಟ್ಟು ಈ ಒಂದು ವಿಡಿಯೋವನ್ನ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಪ್ರಶ್ನೆ ಕಡೆ ಹೋಗೋಣ. ಸಮ್ ಆಫ್ ಆಲ್ ದ ಫಸ್ಟ್ ಎನ್ ಟರ್ಮ್ಸ್. ಸಮ್ ಮೀನ್ಸ್ ಮೊತ್ತ ಅಂತ. ಮೊದಲ ಎನ್ ಟರ್ಮ್ಗಳ ಸಮ್ ಆಫ್ ಆಲ್ ದ ಫಸ್ಟ್ ಎನ್ ಟರ್ಮ್ಸ್ ಆಫ್ ಈವನ್ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾನೆ. ಈವನ್ ನ್ಯಾಚುರಲ್ ನಂಬರ್ ಅಂತಂದ್ರ ಸಮ ಸ್ವಾಭಾವಿಕ ಸಂಖ್ಯೆಗಳು. ಮೊದಲ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯುವುದು ಅಂತ ಬರುತ್ತೆ ಇಲ್ಲಿ. ನೋಡ್ರಿ ಇನ್ನೊಮ್ಮೆ, ಸಮ್ ಮೊತ್ತ ಆಫ್ ಆಲ್ ದ ಫಸ್ಟ್ ಎನ್ ಟರ್ಮ್ಸ್, ಮೊದಲ ಎನ್ ಪದಗಳು ಅಂತ. ಅವು ಯಾವ್ಯಾವು ಅಂತಂದ್ರ ಆಫ್ ಈವನ್ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾರೆ. ಈವನ್ ಅಂದ್ರ ಸಮ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಏನ್ ಬರುತ್ತೆ ಅಂದ್ರ ಸಮ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು, ಈವನ್ ನಂಬರ್ಸ್ ಅಂಡ್ ಆಡ್ ನಂಬರ್ಸ್ ಅಂತ ಹೇಳ್ತಾ ಇದೀವಿ. ಈವನ್ ನಂಬರ್ಸ್ ನಾವು ಮೊತ್ತ ಕಂಡುಹಿಡಿಬೇಕು ಅಂತಂದ್ರೆ ಇದರಲ್ಲಿ ಆಪ್ಷನ್ಸ್ ಯಾವ್ದು ಸರಿ ಆಗುತ್ತೆ ಅಂತ ಕೇಳ್ತಾರ ಅವರು. ಆಪ್ಷನ್ ಎ ಎನ್ ಬ್ರಾಕೆಟ್ n+1, ಆಪ್ಷನ್ ಬಿ ಎನ್ ಬ್ರಾಕೆಟ್ n+2 ಬ್ರಾಕೆಟ್ ಕಂಪ್ಲೀಟ್, ಆಪ್ಷನ್ ಸಿ n², ಆಪ್ಷನ್ ಡಿ 2n². ಹಾಗಾದ್ರೆ ನಾವು ಇದರಲ್ಲಿ ಯಾವುದು ಅನ್ನುವಂಥದ್ದು ಡಿಸೈಡ್ ಮಾಡ್ಬೇಕಾಗತ್ತೆ. ಅದನ್ನ ಹೆಂಗ ಇವತ್ತು ನಮಗೇನ್ ಕೇಳ್ಯಾರ ಅವರು ಅಂತಂದ್ರ ಈವನ್ ನಂಬರ್ ಅಂತ ಕೇಳಿದ್ದಾರೆ, ಸಮ ಸಂಖ್ಯೆ ಅಂತ ಕೇಳಿದ್ದಾರೆ. ಅದನ್ನೇ ಅವ್ರು ಏನ್ ಮಾಡಬಹುದು ಅಂತಂದ್ರೆ ಬೆಸ ಸಂಖ್ಯೆಗಳನ್ನು ಕೇಳಬಹುದು ತಾನೆ, ಅದನ್ನು ಒಂದು ಚಾನ್ಸ್ ಇದೆ, ಕೇಳಕ್ಕ ಅವಕಾಶ ಇದೆ ಅಂತ. ಇವಾಗ ಇಲ್ಲಿ ಎರಡು ನಾವು ಬಿಡಿಸಿ ತೋರಿಸ್ತೀವಿ ನೋಡ್ಕೊಳ್ಳಿ. ಹಾಗಾದ್ರೆ ಮೊದಲ ಎನ್ ಟರ್ಮ್ಸ್ಗಳು, ಮೊದಲ ಎನ್ ಪದಗಳು ಅವು ಯಾವ್ಯಾವು ಅಂದ್ರ ಸಮ ಸಂಖ್ಯೆಗಳು 2, 4, 6, 8 ಡ್ಯಾಶ್ ಡ್ಯಾಶ್ ಎನ್ ಪದಗಳವರೆಗಿನ ಮೊತ್ತ ಅಂತ ಬಂತು. ಈ ಎನ್ ಪದಗಳವರೆಗಿನ ಮೊತ್ತ ಅಂತ ತೆಗೆದುಕೊಂಡಾಗ ಇಲ್ಲಿ ನಾವು ಏನ್ ಮಾಡ್ತೀವಿ, Sn = n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n-1 ಬ್ರಾಕೆಟ್ ಕಂಪ್ಲೀಟ್ ಡಿ. Sn/2 ಬ್ರಾಕೆಟ್ ಏದ್ ಬೆಲೆ ಅಂದ್ರ ಮೊದಲ ಬೆಲೆ ಎಷ್ಟು 2, ಪದಗಳ ಸಂಖ್ಯೆ ಇಲ್ಲ, ಎನ್ ಪದಗಳವರೆಗೆ ಅಂತ ಹೇಳ್ಯಾರ ಅವರು. 1 ಡಿ ಅಂದ್ರ ಸಾಮಾನ್ಯ ವ್ಯತ್ಯಾಸ, 4ರಲ್ಲಿ 2 ಕಳಿಬೇಕು 2. ಹಾಗಾದ್ರೆ Sn = n/2, 2 2s 4 ಆಗತ್ತೆ, 2 2 4, 2 ಇಂಟು n 2n, 2 1 2. ಇಲ್ಲಿ Sn = n/2, 4ರಲ್ಲಿ 2 ಕಳೆದ್ರ 2 ಪ್ಲಸ್ 2 n ಅಂತ ಉಳಿಯಿತು, 4ರಲ್ಲಿ 2 ಕಳೆದ್ರ 2, 2 n-ಕ್ಕ 2n. ಸೊ ಈಸ್ Sn = n/2. ಇದರಲ್ಲಿ ಸಾಮಾನ್ಯ ಅಪವರ್ತನ 2 ತೆಗೆದುಕೊಳ್ಳೋಣ. 2 ತೆಗೆದುಕೊಂಡಾಗ ಇಲ್ಲಿ 1 ಪ್ಲಸ್ 2 ಸಾಮಾನ್ಯ ಅಪವರ್ತನ ಹೊರಗೆ ಬಂದಿದೆ, n ಅಂತ ಉಳಿಯಿತು.
ಈ ಎರಡಕ್ಕ ನಾವು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಎಸ್ ಎನ್ ಇಕ್ವಲ್ ಟು ಎಷ್ಟು ಅಂತಂದ್ರೆ ಎನ್ ಬ್ರಕೆಟ್ ಎನ್ ಪ್ಲಸ್ 1 ಎಷ್ಟು ಉಳಿತಿಲ್ಲಿ 1 ಪ್ಲಸ್ ಎನ್ ಅಂದ್ರು ಅಷ್ಟೇ ಎನ್ ಪ್ಲಸ್ 1 ಅಂದ್ರು ಅಷ್ಟೇ ಅಂತ. ಹಾಗಾದ್ರೆ ಸಮ ಸಂಖ್ಯೆಗಳು ಅಂತ ಕೊಟ್ಟಾಗ ಮೊದಲ ಎನ್ ಪದಗಳವರೆಗಿನ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯುವುದು ಅಂತಂದ್ರೆ ಎಷ್ಟು ಬರುತ್ತೆ, ಅದಕ್ಕೆ ಯಾವ ಒಂದು ಸೂತ್ರನ ತೆಗೆದುಕೊಳ್ತೀವಿ ಅಂತಂದ್ರೆ ಎಸ್ ಎನ್ ಇಕ್ವಲ್ ಟು ಎನ್ ಬ್ರಕೆಟ್ ಎನ್ ಪ್ಲಸ್ 1. ಹಾಗಾದ್ರೆ ಆಪ್ಷನ್ ಯಾವ್ದಾಗತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಅಂತಂದ್ರೆ ಆಪ್ಷನ್ ಎ ಸರಿಯಾಗತ್ತೆ. ಸೊ ಇಸ್ ದ ಎನ್ ಬ್ರಕೆಟ್ ಎನ್ ಪ್ಲಸ್ 1 ಅನ್ನುವಂತ ಉತ್ತರ ಸರಿ. ಇದು ಸಮಸಂಖ್ಯೆಯನ್ನ ಕೊಟ್ಟಾಗ. ಇನ್ನು ಅದನ್ನೇ ಬೆಸ ಸಂಖ್ಯೆಯನ್ನ ಕೊಟ್ಟಿದ್ರು ಅಂತಂದ್ರ ಇದಿಷ್ಟೇ ಚೇಂಜ್ ಮಾಡ್ತಾರ ಅವರು. ಸಮ್ ಆಫ್ ಆಲ್ ದ ಫಸ್ಟ್ ಎನ್ ಟರ್ಮ್ಸ್ ಆಫ್ E1 ಅಂತಿದೆ, E1 ಒಂದು ಪದ ಡಿಲೀಟ್ ಮಾಡ್ತಾರ ಅವರು. ಡಿಲೀಟ್ ಮಾಡಿ ಅಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಬಿಟ್ಟಿರ್ತಾನಲ್ಲಿ. ಅಂದ್ರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನ ಕೊಟ್ಟಿರ್ತಾನ. ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಅಂತಂದ್ರೆ ಇದು ಸಮ ಸಂಖ್ಯೆಗಳ ತೆಗೆದುಕೊಂಡಾಗ. ಬೆಸ ಸಂಖ್ಯೆಗಳ ತೆಗೆದುಕೊಂಡಾಗ ಎನ್ ಸ್ಕ್ವೇರ್ ಅಂತ ಆಗುತ್ತೆ. ಅದು ಹೆಂಗ ಯಾವ ರೀತಿಯಾಗಿ ಆಗತ್ತೆ ಅನ್ನುವಂಥದ್ದು ಅದನ್ನು ಸ್ವಲ್ಪ ನಿಮಗೆ ಇಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಬಿಡಿಸ್ತಾ ಇದ್ದೀನಿ, ತಾವು ನೆನಪಿನಲ್ಲಿ ಇಟ್ಕೊಳ್ಳಿ. ಆಡ್ ನಂಬರ್ಸ್ 1 3 5 7 ಡ್ಯಾಶ್ ಡ್ಯಾಶ್ ಅಂತ ತಗೊಳ್ಳೋಣ ಇಲ್ಲಿ. ಹಾಗಾದ್ರೆ ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ್ ಟು ಬ್ರಾಕೆಟ್ ಟು ಆಡ್ ನಂಬರ್. ದ ಫಸ್ಟ್ ನಂಬರ್ ಎ ಈಸ್ 1 ಪ್ಲಸ್ ಎನ್ ಮೈನಸ್ 1. ದ ಕಾಮನ್ ಡಿಫರೆನ್ಸ್ 3 minus 1 2. So is Sn equal to n upon 2. 2 ones are 2 plus 2 into n 2n plus minus 2 ones are 2. So is Sn equal to n upon 2 plus 2 minus 2 plus 2 minus 2 is 0. Remaining there is 2n. ಪ್ಲಸ್ 2 ದಲ್ಲಿ ಮೈನಸ್ 2 ಕಳೆದೆ ಅಂದ್ರೆ 0 ಉಳಿಯಿತು. ಇಲ್ಲಿ ಉಳಿದಿತ್ತು 2n. ಈ 2 ಕ್ಯಾನ್ಸಲ್ ಮಾಡೋಣ ನಾವು. ಹಾಗಾದ್ರೆ n ಇಂಟು n ಏನ್ ಬರುತ್ತೆ ಇಲ್ಲಿ n ಸ್ಕ್ವೇರ್ ಬರುತ್ತೆ. ನೋಡಿ, ಬೆಸ ಸಂಖ್ಯೆಗಳನ್ನ ಕೊಟ್ಟಾಗ ಆಡ್ ನಂಬರ್ಸ್ ಕೊಟ್ಟಾಗ ಮೊತ್ತವನ್ನ ಹೆಂಗ್ ಕಂಡುಹಿಡಿತೀವಿ ಅಂತಂದ್ರೆ n ಸ್ಕ್ವೇರ್ ಅಂತ ತಗೊಂತೀವಿ. ಹಾಗಾದ್ರೆ ಸಮ ಸಂಖ್ಯೆಗಳ ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ, ಎನ್ ಬ್ರಕೆಟ್ ಎನ್ ಪ್ಲಸ್ 1 ಅಂತ ತಗೊಳ್ತೀವಿ. ಇವಾಗ ನಿಮಗ್ ಕೊಟ್ಟಿದ್ದು ಸಮಸ್ಯೆ E1 ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಯಾವ್ದು ಸರಿಯಾಗತ್ತೆ, ಎನ್ ಬ್ರಕೆಟ್ ಎನ್ ಪ್ಲಸ್ 1. ಆದರೆ ಮುಂದಾಲೋಚನೆ ಇಟ್ಕೊಂಡು ನೀವು ಪ್ರೀ ಪ್ಲಾನ್ ರೆಡಿ ಇರಬೇಕು. E1 ಅಂತ ಕೇಳಿದ್ದಾರೆ ಅಂತಂದ್ರೆ ಅದು ಆಡ್ ನಂಬರ್ ಕೇಳಬಹುದು ಅನ್ನುವಂತ ಒಂದು ವಿಚಾರವನ್ನ ತಾವು ಮಾಡ್ಕೊಂಡಿದ್ದೆ ಆದ್ರೆ ಅದಕ್ಕೆ ಉತ್ತರ ಎಷ್ಟು ಬರುತ್ತೆ ಅಂತಂದ್ರೆ ಎನ್ ಸ್ಕ್ವೇರ್ ಅನ್ನುವಂಥದ್ದು. ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು, ಅದನ್ನ ಯಾವ ರೀತಿಯಾಗಿ ನಾವು ನೆನಪಿನಾಗ ಇಟ್ಕೋಬೇಕು ಅನ್ನುವಂಥದ್ದು ಹೇಳಿವಿ. ಇಲ್ಲಿ ಆಪ್ಷನ್ಸ್ ನಲ್ಲಿ ಇರುವುದರಿಂದ ಇಷ್ಟೆಲ್ಲ ನಾವು ಬಿಡಿಸಿ ನೋಡ್ಲಿಕ್ಕಲ್ಲಿ ಟೈಮ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವು ಆ ಒಂದು ಫಾರ್ಮಲ್ ಗಳನ್ನ ನೆನಪಿಟ್ಕೋಬೇಕು. E1 ನಂಬರ್ಸ್ ಅಂತಂದಾಗ ಎನ್ ಬ್ರಕೆಟ್ ಎನ್ ಪ್ಲಸ್ 1 ಅಂತ ತೆಗೆದುಕೊಳ್ರಿ. E1 ನಂಬರ್ಸ್ ಅಂತ ಕೇಳಿದ್ರು. E1 ನಂಬರ್ಸ್ ನ್ಯಾಚುರಲ್ E1 ನಂಬರ್ಸ್ ಟು ದಿ ಎನ್ ಟರ್ಮ್ಸ್ ಆಫ್ ಫೈಂಡ್ ದ ಸಮ್ ಅಂತ ಹಿಂಗೇನಾದ್ರೂ ಪ್ರಶ್ನೆ ಇತ್ತು ಅಂದ್ರ ಆ ಸಂದರ್ಭದಲ್ಲಿ ಎನ್ ಬ್ರಕೆಟ್ ಎನ್ ಪ್ಲಸ್ 1 ಅಂತ ತಗೊಳ್ರಿ. ಅದನ್ನೇ E1 ನಂಬರ್ ತೆಗೆದು ಆಡ್ ನಂಬರ್ ಅಂತ ಕೇಳಿದ್ರು ಅಂದ್ರ ನೇರವಾಗಿ ಉತ್ತರ ಎನ್ ಸ್ಕ್ವೇರ್ ಅಂತ ಗುರುತಿಸ್ಬೇಕು, ಬರಿಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. ಈಗ ಎರಡನೇ ಪ್ರಶ್ನೆ ಅಧ್ಯಯನ ಮಾಡಿಕೊಳ್ಳೋಣ. ಇನ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಯಾದೃಚ್ಛಿಕ ಪ್ರಯೋಗ ಆಫ್ ದ ಅಕ್ಯುರೆಂಟ್ ಆಫ್ one event prevents the occurrence of other event it is ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಏನು? ಇನ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಯಾದೃಚ್ಛಿಕ ಪ್ರಯೋಗದಲ್ಲಿ ಆಫ್ ದ ಅಕ್ಯುರೆಂಟ್ ಪಡೆದುಕೊಳ್ಳುವಂತ ಒಂದು ಘಟನೆಯನ್ನ ಪಡೆದುಕೊಳ್ಳುವಾಗ, ಆಫ್ ಒನ್ ಈವೆಂಟ್ ಒಂದು ಘಟನೆ ಸಂಭವಿಸುವಾಗ ಅಥವಾ ನಾವು ಪಡೆದುಕೊಳ್ಳುವಾಗ, ಪ್ರಿವೆಂಟ್ಸ್ ಮೀನ್ಸ್ ಟು ಸ್ಟಾಪ್ ತಡೆ ಹಿಡಿಯಂತ, ನಿಲ್ಲಿಸುವಂತ. ಪ್ರಿವೆಂಟ್ಸ್ ದ ಅಕ್ಯುರೆಂಟ್ ಆಫ್ ಅದರ್ ಈವೆಂಟ್ ಇನ್ನೊಂದು ಘಟನೆಯನ್ನ ತಡೆ ಹಿಡಿಯುತ್ತೆ ಅಂತ. ಅದಕ್ಕ ಅಂತ ಒಂದು ಘಟನೆಗಳಿಗೆ ನಾವು ಏನಂತ ಕರಿತೀವಿ ಅಂತ ಪ್ರಶ್ನೆಯಲ್ಲಿ. ಹಾಗಾದ್ರೆ ಇದರ ಪ್ರಶ್ನೆ ನಿಮ್ಗ ಅರ್ಥ ಆಗ್ಬೇಕು ಅಂತಂದ್ರೆ
ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಕುಳಿತುಕೊಂಡಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳೋಣ. ಒನ್ ಸ್ಟೂಡೆಂಟ್ ಅಪಿಯರ್ ದ ಎಕ್ಸಾಮಿನೇಷನ್, ದಟ್ ಸ್ಟೂಡೆಂಟ್ಸ್ ಪಾಸ್ ಆರ್ ಫೇಲ್. ಆ ವಿದ್ಯಾರ್ಥಿಯು ಎರಡು ಘಟನೆಗಳ ಆಗ್ತಾವಲ್ಲಿ. ಏನು ಅಂತಂದ್ರೆ, ಒಂದು ಪಾಸ್ ಆಗ್ಬೇಕು ಅಥವಾ ಇನ್ನೊಂದು ನಪಾಸ್ ಆಗ್ಬೇಕು. ಪಾಸ್ ಆಗ್ಬೇಕು ಅಂತಂದ್ರೆ ನಪಾಸ್ ಆಗುವಂತದಕ್ಕ ಸ್ಟಾಪ್ ಮಾಡ್ಬೇಕು, ತಡೆ ಹಿಡಿಬೇಕು, ಪ್ರಿವೆಂಟ್ ಮಾಡ್ಬೇಕು. ನಪಾಸ್ ಆಗ್ತಾರದನ ಅಂತಂದ್ರ ಪಾಸ್ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಪಾಸ್ ಅನ್ನುವಂಥದ್ದು ಪ್ರಿವೆಂಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಅಥವಾ ಒಂದು ಕಾಯಿನ್ ನೀವು ಮೇಲ್ಗಡೆ ಟಾಸ್ ಮಾಡಿದ್ರಿ ಅಂತ ವಿಚಾರ ಮಾಡ್ಕೊಳ್ಳೋಣ. ಒಂದು ಕಾಯಿನ್ ತಗೊಂಡು ಹೀಗೆ ಟಾಸ್ ಮಾಡಿದ್ರಿ ಅಂತಂದ್ರೆ ಅದ ಗ್ರೌಂಡ್ ರೀಚ್ ಆಗುವುದರೊಳಗಾಗಿ, ಭೂಮಿಯನ್ನ ತಲುಪುವುದರೊಳಗಾಗಿ ಏನಾಗತ್ತೆ ಅಂತಂದ್ರೆ, ತಲುಪಿದ ನಂತರ ಅಲ್ಲಿ ಟೇಲ್ ಅರೆ ಬರಬೇಕು ಅಥವಾ ಹೆಡ್ ಅರೆ ಬರಬೇಕು. ಟೇಲ್ ಬರಬೇಕು ಅಂದ್ರೆ ಹೆಡ್ ಸ್ಟಾಪ್ ಆಗುತ್ತೆ, ಹೆಡ್ ಸ್ಟಾಪ್ ಆಗಿ ಬರಬೇಕು ಅಂದ್ರೆ ಅಲ್ಲಿ ಟೇಲ್ ಸ್ಟಾಪ್ ಆಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಒಂದು ಘಟನೆ ಉಂಟಾಗ್ಬೇಕು ಅಂದ್ರ ಇನ್ನೊಂದು ಘಟನೆ ಏನಾಗ್ಬೇಕು ಅಂದಂಗೈತಲ್ಲಿ ಬರಬೇಕು. ಅಥವಾ ಇದನ್ನು ಗೊತ್ತಾಗ್ಲಿಲ್ಲ ಅಂದ್ರೆ, ಒಂದು ಆಟ ಆಡ್ತೀರಿ ಅಂತ ವಿಚಾರ ಮಾಡಿಕೊಳ್ಳೋಣ. ಒಂದು ಗೇಮ್ ದಲ್ಲಿ ನೀವ್ ಏನ್ ಮಾಡ್ತೀರಪ್ಪ ಅಂದ್ರ ಪಾರ್ಟಿಸಿಪೇಟ್ ಮಾಡ್ತಿದ್ರಿ, ಭಾಗವಹಿಸ್ತಾ ಇದ್ರಿ. ಆ ಗೇಮ್ ನಲ್ಲಿ ಸೋಲು ಮತ್ತು ಗೆಲುವು ಬರುತ್ತೆ, ಹೌದಾ? ಹಂಗಾದ್ರೆ ವಿನ್ನರೇ ಆಗ್ಬೇಕು, ಡಿಪೀಟರೇ ಆಗ್ಬೇಕು. ನಾವು ಆ ಪಂದ್ಯದಲ್ಲಿ ಗೆಲುವರೇ ಆಗ್ಬೇಕು, ಸೋಲರೇ ಆಗ್ಬೇಕು. ಗೆಲುವು ಆಗ್ಬೇಕು, ವಿನ್ ಆಗ್ಬೇಕು ಅಂದ್ರ ಡಿಪೀಟ್ ಏನದಲ್ಲ ಅದು ಪ್ರಿವೆಂಟ್ ಆಗತ್ತೆ. ಗೆಲುವು ಆಗ್ಬೇಕು ಅಂದ್ರ ಸೋಲು ಅನ್ನುವಂಥದ್ದೇನದ ಅದು ನಿಲ್ಲಿಸ್ಬೇಕಾಗತ್ತೆ. ಸೋಲು ಆಗತ್ತೆ ಅಂತಂದ್ರ ಗೆಲುವು ಅನ್ನುವಂಥದ್ದು ನಿಲ್ಲತ್ತೆ ಅಂತ. ಈ ರೀತಿಯಾಗಿ ಒಂದು ಘಟನೆ ನಾವು ಪಡೆದುಕೊಳ್ಳುವಾಗ, ರ್ಯಾಂಡಮ್ ಆಗಿ ಯಾದೃಚ್ಛಿಕವಾಗಿ ಒಂದು ಘಟನೆಯನ್ನ ನಾವು ಅಕ್ಯುರೇಟ್ ಮಾಡ್ಕೊಳ್ಳುವಾಗ ಇನ್ನೊಂದು ಘಟನೆ ಏನಾಗುತ್ತೆ, ಪ್ರಿವೆಂಟ್ ಆಗತ್ತೆ. ಇಂಥ ಒಂದು ಘಟನೆಗಳಿಗೆ ನಾವೇನಂತ ಕರಿತೀವಿ ಅಂತ ಅವರು ಕೇಳಿದ್ದಾರೆ. ಹಾಗಾದ್ರೆ ಏನಂತ ಕರಿತೀವಿ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಆಪ್ಷನ್ ಎ, ಅ ಕಾಂಪ್ಲಿಮೆಂಟರಿ ಈವೆಂಟ್. ಫಸ್ಟ್ ಒನ್ ಕೊಟ್ಟಿದ್ದು ಅ ಕಾಂಪ್ಲಿಮೆಂಟರಿ ಈವೆಂಟ್, ಪೂರಕ ಘಟನೆಗಳು ಅಂತ ಕೊಟ್ರು. ಎರಡನೇ ಸೆಕೆಂಡ್ ಒನ್ ಅ ಸರ್ಟೇನ್ ಈವೆಂಟ್, ಅದು ಏನಂತ ಕರಿತೀವಿ, ನಿಶ್ಚಿತ ಘಟನೆ. ಶುವರ್ ಇವೆಂಟ್ ಆರ್ ಸರ್ಟೇನ್ ಇವೆಂಟ್ ಅಂತ ಕರಿತೀವಿ. ಸಾಧ್ಯ, ಅದಕ್ಕೆ ನಾವು ಖಚಿತ ಘಟನೆ ಅಂತನೂ ಕರಿತೀವಿ. ಅದನ್ನೇ ನಂಬರ್ ಸಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ, ನಂಬರ್ ಸಿ ಅನ್ನು ತೆಗೆದುಕೊಂಡಾಗ ನಾಟ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಪರಸ್ಪರ ವರ್ಜವಲ್ಲದ ಘಟನೆಗಳು ಅಂತ ಹೇಳಿದರು. ಮ್ಯೂಚುವಲ್ ಪರಸ್ಪರ, ಎಕ್ಸ್ಕ್ಲೂಸಿವ್ ಅಂತ ಕೊಟ್ಟಿದ್ದಾರೆ ವರ್ಜ ಅಂತ. ಈವೆಂಟ್ ಅಂದ್ರ ಘಟನೆ, ಇದು ಸಿ ಅಂತ ಕೊಟ್ರು. ಡಿ ಏನ್ ಕೊಟ್ರು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂತ ಹೇಳ್ತಾರೆ. ಡಿ ಏನ್ ಕೊಟ್ಟಿದ್ದಾರೆ, ಮ್ಯೂಚುವಲ್ ಪರಸ್ಪರ, ಎಕ್ಸ್ಕ್ಲೂಸಿವ್ ಅಂತ ಹೇಳ್ತಾನೆ ವರ್ಜ ಈವೆಂಟ್ ಘಟನೆ, ಪರಸ್ಪರ ವರ್ಜ್ಯ ಘಟನೆಗಳು. ಅಂದ್ರೆ ಒಂದು ಘಟನೆ ಆಗುವಾಗ ಇನ್ನೊಂದು ಘಟನೆ ಆಗುವುದನ್ನ ಏನು ತಡೆ ಹಿಡಿತಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂತ ಕರಿತಾ ಇದೀವಿ. ಅಂದ್ರೆ ಪರಸ್ಪರ ವರ್ಜ್ಯ ಘಟನೆಗಳು ಅಂತ ಕರಿತಾ ಇದೀವಿ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ಯಾವ್ದು ಸರಿಯಾಗತ್ತೆ ಇಲ್ಲಿ ಅಂತಂದ್ರೆ ಆಪ್ಷನ್ಸ್ ಡಿ ಸರಿಯಾಗತ್ತೆ. ಸೊ ಈಸ್ ದ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂದ್ರೆ ಪರಸ್ಪರ ವರ್ಜ್ಯ ಘಟನೆಗಳು. ಅಂದ್ರೆ ಈ ಉತ್ತರ ಏನಾಗುತ್ತೆ ಅಲ್ಲಿ ಅನ್ನಂಗಾಯ್ತು, ಸರಿ ಆಗತ್ತೆ ಅಂತ. ಈ ರೀತಿಯಾಗಿ ನಾವು ಎರಡನೇ ಪ್ರಶ್ನೆಯನ್ನ ಅಧ್ಯಯನ ಮಾಡ್ಕೊಂಡಿದೀವಿ. ಇನ್ನು ಮೂರನೇದು ಏನಿದೆ ಅಂತ ಅಧ್ಯಯನ ಮಾಡಿ. ಮೂರನೇ ಪ್ರಶ್ನೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕೋಆರ್ಡಿನೇಟ್ಸ್ ಆಫ್ ಅ ಪಾಯಿಂಟ್ P, Q ಫ್ರಮ್ ದ ಒರಿಜಿನ್ ಈಸ್. ಒರಿಜಿನ್ ಮೂಲ ಬಿಂದುಗಳು, ಮೂಲ ಬಿಂದುಗಳಿಂದ P, Q ಈ ಬಿಂದುಗಳು ಇರುವ ದೂರವನ್ನು ಕಂಡುಹಿಡಿಯುವುದು ಯಾವುದು ಅನ್ನುವಂಥದ್ದು ಇಲ್ಲಿದೆ. ದೂರವನ್ನು ಕಂಡುಹಿಡಿಯುವ ಸೂತ್ರ ಬೇರೆ, D = √(x2 - x1) ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಬಟ್ ಅದರಲ್ಲಿ ಮೂಲ ಬಿಂದುವಿನಿಂದ ಬಿಂದುಗಳು ಕೊಟ್ಟಿರುವ ಬಿಂದುಗಳೇನದಾವಲ್ಲ ಅವುಗಳ ಇರುವ ದೂರವನ್ನ ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ ದ ಡಿಸ್ಟೆನ್ಸ್ ದೂರ ಬಿಟ್ವೀನ್ ಎದರ ಮಧ್ಯದಲ್ಲಿ ದ ಕೋಆರ್ಡಿನೇಟ್ಸ್ ನಿರ್ದೇಶಾಂಕಗಳು ಆಫ್ ಎ ಪಾಯಿಂಟ್
ಪಿ ಕಮ ಕ್ಯೂ, ಪಿ ಮತ್ತು ಕಮ ಕ್ಯೂ ಈ ಎರಡು ಬಿಂದುಗಳನ್ನು ಕೊಟ್ಟಾರ ಅವರು. ಮೂಲ ಬಿಂದುಗಳಿಂದ ಪಿ ಕಮ ಕ್ಯೂ ಈ ಬಿಂದುಗಳು ಇರುವ ದೂರವನ್ನ ಕಂಡುಹಿಡ್ರಿ ಅಂತ ಹೇಳಿದ್ರು. ಫ್ರಮ್ ದ ಓರಿಜನ್ ಈಸ್, ಓರಿಜನ್ ಮೂಲ ಬಿಂದುಗಳು ಅಂತ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಯಾವ್ದಾಗತ್ತೆ ವಿದ್ಯಾರ್ಥಿಗಳೇ ಅಂತಂದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಅಂತ ಆಗತ್ತೆ. ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್, ಆಪ್ಷನ್ ಸಿ ಸರಿಯಾಗತ್ತೆ. ಅದು ಹೆಂಗ ಅಂತ ನಾವು ನೋಡ್ಕೊಳ್ಳೋಣ. ಸೊ ಇಸ್ ದ ಒನ್ ಆಫ್ ಪಾಯಿಂಟ್ ಪಿ ಅಂತ ತಗೊಳ್ಳೋಣ, ಇನ್ನೊಂದು ಪಾಯಿಂಟ್ ಕ್ಯೂ ಅಂತ ಇರ್ಲಿ, ಒಂದು ಪಾಯಿಂಟ್ 0 ಇನ್ನೊಂದು ಪಾಯಿಂಟ್ 0 ಅಂತ. ಯಾಕಂದ್ರೆ ಮೂಲ ಬಿಂದು ಓರಿಜನ್ ಪಾಯಿಂಟ್ ಅಂತ ಹೇಳಿದ್ದಾರೆ ಅವರು. ಇದು x1 x1 ಅನಂತರ y1 x1 y1 x2 y2 ಬೆಲೆಗಳನ್ನ ಗುರುತಿಸಿಕೊಂಡಿದೀವಿ. ಅದನ್ನ ನಾವು ಚೆಕ್ ಮಾಡ್ತಾ ಇದೀವಿ, ಯಾಕಂದ್ರೆ ನಮ್ಮ ಉತ್ತರ ಸರಿ ಅದೋ ಇಲ್ಲೋ ಅಂತ ನೋಡ್ಕೊಳ್ಳೋಣ. ಸೊ ಇಸ್ ದ d equal to the rule of distance, find the distance in coordinates. So is that time d equal to root of x2 minus x1 whole square plus y2 minus y1 whole square. So is therefore d equal to root of x2, x2 is the 0 minus x1 p so square plus y2 0 minus y1 q, the bracket complete square. D equal to, so is that 0 minus p square is the p square plus 0 minus q square is the q square. What is the answer? D equal to distance equal to root of p square plus q square. So is the option C is correct. ಹಾಗಾದ್ರೆ ಇಲ್ಲಿ ನಾವು ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. So therefore option C, root of p square plus q square. ಈ ರೀತಿಯಾಗಿ ನಾವು ಈ ಕೊಟ್ಟಿರತಕ್ಕಂತಹ ಆಪ್ಷನ್ಸ್ ಗಳೇನದಾವಲ್ಲ, ಎ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಅಲ್ಲ, ಬಿ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಕೊಟ್ಟಿದ್ದಾರೆ ಇದನ್ನು ಅಲ್ಲ, ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಆಗುತ್ತೆ. ರೂಟ್ ಆಫ್ ಇಲ್ಲಿ ಡಿ ಅದೆಲ್ಲ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್. ಹಂಗಾದ್ರ ಎ ಅಲ್ಲ, ಬಿನು ಅಲ್ಲ, ಡಿ ಅಲ್ಲ, ಹಾಗಾದ್ರ ಸಿ ಅನ್ನುವಂಥ ಮಾತ್ರ ಅಲ್ಲಿ ಸರಿಯಾದ ಆಪ್ಷನ್ಸ್ ಆಗುತ್ತೆ. ನಾಲ್ಕನೆಯ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ದ ಫೋರ್ತ್ ಕ್ವಶನ್ಸ್ ಇನ್ ದ ಆಪ್ಷನ್, ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪೇರ್ ಗೋಳ, ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಆಫ್ ರೇಡಿಯಸ್ ತ್ರಿಜ್ಯೆ ಎಷ್ಟು ಅಂದ್ರೆ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಸ್ಪೇರ್ ಇದೆ, ಒಂದು ಗೋಳ ಇದೆ, ಆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಬೇಕು. ದ ರೇಡಿಯಸ್ ಈಸ್ 7 ಸೆಂಟಿಮೀಟರ್, ಅದರ ತ್ರಿಜ್ಯೆ ಎಷ್ಟು ಅಂದ್ರೆ 7 ಸೆಂಟಿಮೀಟರ್. ಸೊ ಇಸ್ ದ ಆಪ್ಷನ್ ಎ 88 ಸೆಂಟಿಮೀಟರ್ ಸ್ಕ್ವೇರ್, ಬಿ 616 ಸೆಂಟಿಮೀಟರ್ ಸ್ಕ್ವೇರ್, ಸಿ 661 ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಡಿ 308 centimeter square, 308 centimeter square. Which option is correct? So in that time use the formula of surface area of sphere equal to 4 pi r square. There is area of sphere equal to 4 pi r square. ಅಂದ್ರೆ ಗೋಳದ ವಿಸ್ತೀರ್ಣ ಅಥವಾ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ 422/7 ಇಂಟು 7 ಇಂಟು 7 ಆರ್ ಸ್ಕ್ವೇರ್. ಸೊ ಇಸ್ ದ 7 ಇಂಟು 7 ಆರ್ ಸ್ಕ್ವೇರ್ ಇದೆ, 7 ಇಂಟು 7 ಅಂತ ತೆಗೆದುಕೊಳ್ಳೋಣ. 7 ಕ್ಯಾನ್ಸಲ್ ಆಯ್ತು, 7 ಕ್ಯಾನ್ಸಲ್ ಮಾಡೋಣ. 4 2s 8, 4 2s 8 ಇಂಟು 7 ದಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ನಾವು. 7 8 7 8 56, 7 8 56 ಕ್ಯಾರಿ 5, 7 8 56 ಕೈಲ ಎಷ್ಟು 5, 7 8 56 ಪ್ಲಸ್ 5 61, 7 8 56, 56ರಾಗ 5 ಕೂಡಿಸಿದ್ರೆ ಎಷ್ಟಾಗುತ್ತೆ 61 ಆಗುತ್ತೆ. ಹಂಗಾದ್ರೆ 616 ಸೆಂಟಿಮೀಟರ್ ಸ್ಕ್ವೇರ್. which answer is correct? Number C, option C is the correct. So is the option C is 600, option B 116. So is the option C 661, that is cancel.
which options is correct? So is the 616. 616 ಅಂತ ಬಂದಿದೆ, 616 ಅಂತಿದೆ. ಆಪ್ಷನ್ ಎ 88, ಆಪ್ಷನ್ ಬಿ 616, ಆಪ್ಷನ್ ಸಿ 661, ಆಪ್ಷನ್ ಡಿ 308. ಹಾಗಾದ್ರೆ ಯಾವ ಆಪ್ಷನ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ಸರಿ ಆಗುತ್ತೆ ಅಂತಂದ್ರೆ ಆಪ್ಷನ್ ಬಿ ಅನ್ನುವಂಥದ್ದು ಸರಿ ಆಗುತ್ತೆ. ಸೊ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಬಿ. Therefore, B is given 616 centimeter square. ಈ ರೀತಿಯಾಗಿ ಈ ಒಂದು 4ನೆಯ ಪ್ರಶ್ನೆ ಒಂದು ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಸೊ ಇಸ್ ದ ಸ್ಪೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಬಹುದು ಅಂದ್ರೆ ಸ್ಪೇರ್ ಅರೆ ಕೊಡಬಹುದು, ಅಥವಾ ಕೋನರೆ ಕೊಡಬಹುದು, ಅಥವಾ ಸಿಲಿಂಡರ್ ಅರೆ ಕೊಡಬಹುದು. ಈ ಒಂದು 3 ವಸ್ತುಗಳೇನದವಲ್ಲ, ಯಾವುದು ಸ್ಪೇರ್ ಅಂಡ್ ಕೋನ್ ಅಂಡ್ ಸಿಲಿಂಡರ್. ಇದರ ಮೇಲೆ ನಾವೇನ್ ಮಾಡ್ಬೇಕು, ಫಾರ್ಮುಲಾ ಆದಷ್ಟು ನೆನಪಿನಲ್ಲಿ ಇಟ್ಕೊಂಡು ಅಲ್ಲಿ ರೇಡಿಯಸ್ ಕೊಟ್ಟಿರ್ತಾರ, ಅಥವಾ ಹೈಟ್ ಕೊಟ್ಟಿರ್ತಾರ, ಅಥವಾ ಸ್ಲ್ಯಾಂಟ್ ಹೈಟ್ ಕೊಟ್ಟಿರ್ತಾರ, ಯಾವದನ್ನ ಕೊಟ್ಟಿರ್ತಾರ ಅದನ್ನ ಯಾವ ಪ್ರಾಬ್ಲಮ್ ಇರುತ್ತೆ, ಯಾವ ಏರಿಯಾ ಇರುತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಬರುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ಇದರ ಮೇಲೆ ಒಂದು ಪ್ರಶ್ನೆ ಅನ್ನುವಂಥದ್ದು ಬರುತ್ತೆ. ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಈಗಾಗಲೇ ನೋಡ್ಕೊಂಡಿದೀವಿ. ಆ ಫಾರ್ಮುಲಾ ಅಲ್ಲಿರ್ತಕ್ಕಂಥ ಸೂತ್ರನ ನೆನಪಾಗಿ ಇಟ್ಕೊಂಡು ಅದನ್ನ ಬಿಡಿಸಿ ನೋಡಿ ಸರಿಯಾದ ಆಪ್ಷನ್ಸ್ ಯಾವ್ದಾಗುತ್ತೆ ಆ ಆಪ್ಷನ್ಸ್ ಅನ್ನ ಗುರುತಿಸಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಥಮ ವಿಡಿಯೋದಲ್ಲಿ SSLC ಪರೀಕ್ಷೆ ಏಪ್ರಿಲ್ 2018ರ 4 ಪ್ರಶ್ನೆಗಳನ್ನ ನಾವು ಬಿಡಿಸಿದೀವಿ. ಇನ್ನು ಮುಂದೆ ಬರುವಂತಹ ಪ್ರಶ್ನೆಗಳನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಅವುಗಳನ್ನ ನೇರವಾಗಿ ಬಿಡಿಸಿ ತಮಗೆ ಕೊಟ್ಟು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಸ್ಕಿಪ್ ಮಾಡದೆ ತಾವೇನ್ ಮಾಡ್ಬೇಕು, ಪ್ರತಿಯೊಂದು ಪ್ರಶ್ನೆಯನ್ನ ಬಿಡಿಸಿದ್ದು ಅವಲೋಕನೆ ಮಾಡಬೇಕು. ಜೊತೆಗೆ ತಮಗೇನಾದ್ರೂ ಅಲ್ಲಿ ಸಂದೇಹಗಳಿದ್ದರೆ, ಸೂಚನೆಗಳನ್ನ ಕೊಡುವುದಿದ್ರೆ ದಯವಿಟ್ಟು ನೇರವಾಗಿ ಕಮೆಂಟ್ಸ್ ನಲ್ಲಿ ಅವುಗಳನ್ನ ಬರೆದು ತಿಳಿಸಿ ಅಂತ ವಿನಂತಿಸಿಕೊಳ್ಳುತ್ತಾ, ಮುಂದೆ 5ನೇ ಪ್ರಶ್ನೆಯಿಂದ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ ಆಗತ್ತೆ. ಅಲ್ಲಿವರೆಗೂ ನಿರೀಕ್ಷೆಯಲ್ಲಿ ನೀವು ಇರೋಣ ಅನ್ನುವಂತ ಒಂದು ಆಶಾ ಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ, ಮುಂದಿನ ಒಂದು 5ನೇ ಪ್ರಶ್ನೆ ಮುಂದಿನ 2ನೇ ವಿಡಿಯೋದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಿಕೊಳ್ಳೋಣ.